ಇವತ್ತು ಎಲ್ಲ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ನೊಂದಂತ ಎಲ್ಲ ನಮ್ಮ ಮುಖಂಡರುಗಳು, ಕಾರ್ಯಕರ್ತರು ಹಾಗೂ ಎಲ್ಲ ನಮ್ಮ ಅಭಿಮಾನಿಗಳು ಹಾಗೂ ನನ್ನ ಕಷ್ಟಕಾಲದಲ್ಲಿ ನನ್ನನ್ನು ಬೀದಿಗೆ ತಂದಂಥ ಸಂದರ್ಭದಲ್ಲಿ ಕೈ ಹಿಡಿದಂಥ ಎಲ್ಲ ನನ್ನ ಕಾರ್ಯಕರ್ತರೇ, ಮುಖಂಡರುಗಳೇ ಹಾಗೂ ಅಭಿಮಾನಿಗಳಿಗೆ ನಾನು ನನ್ನ ಮನಸ್ಪೂರ್ವಕವಾಗಿ ನಾನು ಉಸಿರೋ ತನಕ ತಮ್ಗೆಲ್ರಿಗೂ ಚಿರುಣಿಯಾಗಿರ್ತೇನೆ ಅನ್ನೋ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಯಾಕೆ ಅಂತಂದ್ರೆ ಕಾರಣಾಂತರಗಳಿಂದ, ರಾಜಕೀಯ ದುರುದ್ದೇಶದಿಂದ ಏನೋ ಒಂದು ಷಡ್ಯಂತ್ರ ಹೂಡಿ ಜೈಲಿಗೆ ಕಳಿಸಿದ್ರು. ಜೈಲಿಗೆ ಕಳಿಸಂತ ಸಂದರ್ಭದಲ್ಲಿ ನೇನು ಮುಗೀತು, ರಾಜೀವ್ ಗೌಡ್ರ ಜೊತೆಲಿ ಯಾರು ಬೈಕ್ಗೆ ಈಚೆ ಬರಲ್ಲ ಇನ್ನ ಅನ್ನೋ ತರ ತಿಳ್ಕೊಂಡಿದ್ರು. ರಾಜೀವ್ ಗೌಡ್ರ ಜೊತೆಲಿ ಯಾರು ಕೂಡ ಮನಸ್ಪೂರ್ವಕವಾಗಿ ಇಲ್ವೇನೋ ಅನ್ನೋ ತರ ತಿಳ್ಕೊಂಡಿದ್ರು. ಅವತ್ತು ರಾಜೀವ್ ಗೌಡ್ರ ಕಾರ್ಯಕರ್ತರೇನು, ಮುಖಂಡರುಗಳೇನು, ಅಭಿಮಾನಿಗಳೇನು ಅನ್ನೋದನ್ನ ರಾಜೀವ್ ಗೌಡ್ರು ಅರೆಸ್ಟ್ ಆಗಿ ಬಂದಿದ್ದಾರೆ, ರಾಜೀವ್ ಗೌಡ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದಾರೆ ಅಂತಂದಾಗ ಅವತ್ತು ಕೋರ್ಟ್ ಹತ್ರ ಎಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲ ಮನಸ್ಸು ನೊಂದು ಎಲ್ರು ಕೂಡ ಬಂದು ತಾವು ಎಲ್ರು ಕೂಡ ಅವತ್ತು ನಿಂತು ರಕ್ಷಣೆ ನೀವು ಕೊಟ್ಟಿದ್ದೀರಿ. ನಮ್ಮ ಉಸಿರಿರೋ ತನಕ ಹೇಳ್ತಿದ್ದೀನಿ, ನೀವು ಮಾಡಿರೋಂತ ಒಂದು ಅವತ್ತು ಏನಿದೆ ತ್ಯಾಗ, ಅವತ್ತು ಏನ್ ನೀವು ನನ್ನ ಸಪೋರ್ಟ್ ಆಗಿ ನಿಂತಿದ್ದೀರಿ. ನಾನು ನನ್ನ ಮಕ್ಕಳ ಕಾಲಕ್ಕೂ ಕೂಡ ಆ ಒಂದು ಇದನ್ನ ತಮ್ಮಲ್ಲಿ ಎಲ್ರಿಗೂ ಹೇಳ್ತಿದ್ದೀನಿ, ಆ ಒಂದು ಕೃತಜ್ಞತೆನ ಉಳಿಸ್ಕೊಳ್ತೀನಿ ಅನ್ನೋ ಮಾತನ್ನ ಹೇಳ್ತಿದ್ದೀನಿ. ಇವತ್ತು ತಾವೆಲ್ಲ ಇದ್ದೀರಿ ಅನ್ನೋ ಧೈರ್ಯ ನನಗೂ ಕೂಡ ನೋವಾಯ್ತು. ಆಗ್ಲೇ ಹೇಳ್ತಿದ್ರು ನಮ್ಮ ಮಕ್ಕಳು, ಚಿಕ್ಕ ಮಕ್ಕಳು, ಅವರು ಹೇಳ್ತಿದ್ರು. ಆಗ್ಲೇ ವೆಂಕಟೇಶ್ ಅಣ್ಣ ಹೇಳ್ತಾ ಇದ್ರು ವಿಚಾರಣ, ಇಲ್ಲಿ ಬೇಲ್ ಆಗ್ಲಿಲ್ಲ, ಷಡ್ಯಂತ್ರ ಹೂಡಿ ಏನೋ ಇಲ್ದೇ ಇರೋಂಥದ್ದನ್ನ ಅದು ನಾನ್ ಬೇಲೆಬಲ್ ಅಫೆನ್ಸ್ ಆದ್ರೂ ನಾನ್ ಬೇಲೆಬಲ್ ಅಫೆನ್ಸ್ ಅಂತ ಮಾಡಿದ್ರು, ಬೇಲೆಬಲ್ ಅಫೆನ್ಸ್ ಆದ್ರೂ ಕೂಡ ಅದನ್ನ ಬೇಲ್ ಆಗಿಲ್ಲ ಅಂತಂದಾಗ ನಮ್ಮ ಮಕ್ಕಳು ಎಷ್ಟು ನೋವು ತಿಂದ್ರು ಅನ್ನೋದನ್ನ ಅವ್ರು ಹೇಳ್ಕೊಂಡು ಪಾಪ ಕೇಳ್ತಿದ್ರು. ಚಿಕ್ಕ ಮಕ್ಕಳವರು ಆ ನೋವು ಅನುಭವಿಸಿದ್ರು. ಅದ್ರೊಟ್ಟಿಗೆ ನಮ್ಮ ಕಾರ್ಯಕರ್ತರುಗಳೆಲ್ಲರೂ ಕೂಡ ಅವತ್ತು ತುಂಬಾ ನೋವು ತಿಂದ್ರು. ಅದ್ರ ಒಟ್ಟಾಗಿ ಇವತ್ತು ನಮ್ಮ ತಾಲೂಕಿನಾದ್ಯಂತ ಎಲ್ಲ ತಾಯಂದರು ಕೂಡ ಕೇಳ್ತಿದ್ರು, ಹೇಳ್ತಿದ್ರು. ಬಂದು ತುಂಬಾ ಸಂತೋಷ ಆಗ್ತಾ ಇತ್ತು. ನಮ್ಮ ಹಳ್ಳಿಗಳ ಕಡೆ ಏನೋ ಒಂದು ತೊಂದರೆ ಆದಾಗ ಒಂದ್ ಮಾತು, ಹಳ್ಳಿ ಭಾಷೆನಲ್ಲಿ ಏನೋ ಒಂದು ಮಾತು ಬರುತ್ತೆ, ಅದಕ್ಕೆ ಅಪ್ಪ ಏನ್ ಮಾಡಬಾರ್ದಂತ ಮಾಡ್ದ, ಇಲ್ಲ ನಮ್ಮ ತಾಲೂಕಲ್ಲಿ ಏನಾದ್ರು ಇಲ್ಲಿಂದ ಲೂಟಿ ಮಾಡ್ಕೊಂಡು ಹೋದ್ನಾ, ಇಲ್ಲ ಏನಾದ್ರು ಕೊಲೆ ಮಾಡದ್ನ, ಇಲ್ಲ ಏನಾದ್ರು ಆ ಅಪ್ಪನ್ ನಾವ್ ಇಲ್ಲಿಂದ ಏನೋ ಓಡಿಸ್ ಕಳ್ಸಿದ್ವಾ, ಏನೂ ಇಲ್ಲ ಅಂತದನ್ನ ಇಲ್ಲ ಸಲ್ಲದನ್ನ ಹೇಳಿ 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 ಆ ಅಪ್ಪನ್ನ ಪಾಪ ಅವ್ರ ಕುಟುಂಬನ ಎಲ್ಲ ನಮ್ಮ ಕಾರ್ಯಕರ್ತರ ಮಾನ ಮರ್ಯಾದೆ ಕಳೆದು ಬಿಟ್ರಲ್ಲ ಷಡ್ಯಂತ್ರ ಹೂಡಿ ಅಂತ ಹೇಳ್ಬಿಟ್ಟು ತುಂಬಾ ನೋವು ತಿಂದ್ರು. ತಮ್ಗೆಲ್ರಿಗೂ ನೋವಾಗಿದೆ. ಆ ನೋವು ಬರ್ಸೋಂತ ಶಕ್ತಿ ಆ ಭಗವಂತ ಕೊಡ್ಲಿ. ನನಗ್ ನೋವಾಗಿರೋದು ಏನಕ್ಕೆ ಅಂದ್ರೆ ನಮ್ಮ ಕಾರ್ಯಕರ್ತರುಗಳಿಗೆ ಯಾವುದೇ ಒಂದು ತಪ್ಪು ಮಾಡದೆ ಕಾರ್ಯಕರ್ತರು, ಮುಖಂಡರುಗಳಿಗೆ ಎಲ್ರಿಗೂ ಒಂದು ನೋವಾಯ್ತಲ್ಲ ಅನ್ನೋ ಒಂದು ನೋವು ನನಗೆ ಆಗ್ತಾ ಇದೆ. ಇರ್ಲಿ, ನನಗೆ ಜೈಲಿಗೆ ಕಳಿಸ್ಲಿ, ನಮ್ಮ ಕಾರ್ಯಕರ್ತರಿಗೋಸ್ಕರ, ನನ್ನ ಸತ್ಯಕ್ಕೋಸ್ಕರ ಏನೇ ಆಗ್ಲಿ ನಮ್ಮ ಕಾರ್ಯಕರ್ತರು ತೊಂದರೆ ಆಗ್ತಾ ಇದೆ, ನಮ್ಮ ಪಕ್ಷಕ್ಕೆ ತೊಂದರೆ ಆಗ್ತಾ ಇದೆ. ಇವತ್ತು ನಾನು ಮಾತಾಡಿದ ಉದ್ದೇಶ ಏನು ಅಂತಂದ್ರೆ, ಈಗಾಗಲೇ ಎಲ್ಲ ನಮ್ಮ ಮುಖಂಡರುಗಳು ತಿಳಿಸಿದ್ರು. ಈಗ ಭೀಮನಪ್ಪಣ್ಣವ್ರನ್ನ ಈ ಪಕ್ಷದಲ್ಲಿ ಸುಮಾರು 9 ಬಾರಿ ಚುನಾವಣೆ ಸ್ಪರ್ಧಿಸೋಕೆ ಅವಕಾಶ ಮಾಡಿಕೊಟ್ರಿ. ಅದರಲ್ಲಿ 6 ಬಾರಿ ಅವ್ರು ಗೆದ್ದು 3 ಬಾರಿ ಮಿನಿಸ್ಟರ್ ಆಗೋದಕ್ಕೂ ಇದ್ರಂತ ಕಾಂಗ್ರೆಸ್ ಮುಖಂಡರುಗಳು, ಕಾರ್ಯಕರ್ತರು ತನ್ನ ಪ್ರಾಣನ ಒತ್ತೆ ಇಟ್ಟು ಇವತ್ತು ಕಾಂಗ್ರೆಸ್ ಪಕ್ಷನ ಕಾಪಾಡ್ಕೊಂಡ್ ಬಂದಿದ್ದೀರಿ. ನೀವು ಅದನ್ನ ಮುನ್ನಡೆಸ್ಕೊಂಡು ಹೋಗೋದಕ್ಕೆ 2023 ಚುನಾವಣೆ ಬಂದಾಗ ಅವ್ರನ್ನ ಕರ್ಕೊಂಡ್ಬಂದು ಅವ್ರ ನೇತೃತ್ವದಲ್ಲೇ ರಾಜೀವ್ ಗೌಡ್ರು, ನಿಮ್ಮ ನಾಯಕರಿನ ಮುಂದೆ ನನಗೆ ಅನಾರೋಗ್ಯದ ಕಾರಣ ನನ್ನ ಮಗ ಬರಲ್ಲ ಅಂತಿದ್ದಾರೆ, ರಾಜೀವ್ ಗೌಡ್ರೆ ನಿಮ್ ಮನೆ ಮಗ ಅಂತ ಹೇಳ್ಬಿಟ್ಟು ಅವ್ರು ತಂದು ಅವ್ರ ಕೈ ಹಿಡಿದು ಎಲ್ರು ಒಗ್ಗಟ್ಟಾಗಿ ನಿಮ್ ಜೊತೆಲಿ ಇಟ್ರು. ಅಲ್ಲಿಂದ ಪಕ್ಷ ಮುನ್ನಡೆಸ್ಕೊಂಡು ಹೋಗ್ಬೇಕಾಗಿರೋ ಜವಾಬ್ದಾರಿ ನಂದು. ಹಂಗಾಗಿ ನನ್ನ ಪಕ್ಷಕ್ಕೆ ಏನಾದ್ರು ತೊಂದರೆ ಆಯ್ತು, ನೀವು 40 ವರ್ಷಗಳ ಕಾಲ ಇಲ್ಲಿ ಕಾಪಾಡ್ಕೊಂಡ್ ಬಂದಿರೋಂಥದ್ದನ್ನ ನಾನು ಕಾಪಾಡ್ಕೊಂಡು ಹೋಗ್ಬೇಕಾಗಿರೋದು ನನ್ನ ಕರ್ತವ್ಯ. ಕಾಂಗ್ರೆಸ್ ಪಕ್ಷದ ಬಾವುಟನ ಇವತ್ತು ಕೀಳ್ತಾ ಇದ್ದಾರೆ ಅಂತಂದಾಗ ನನಗೆ ನೋವಾಯ್ತು. ಕಾಂಗ್ರೆಸ್ ಪಕ್ಷದ ಬ್ಯಾನರ್ ಕೀಳ್ತಾ ಇದ್ದಾರೆ ಅಂತಂದಾಗ ಒಬ್ಬ ಜವಾಬ್ದಾರಿ ನನಗೆ ಕೊಟ್ಟು ನಾಯಕ ಅಂತ ಹೇಳ್ಬಿಟ್ಟು ನೀವೆಲ್ಲ ಮುಂದೆ ಇಟ್ಟಿದ್ದೀರಿ, ಅಲ್ಲಿ ನಮ್ಮ ಪಕ್ಷದ ಬಾವುಟ ಕೀಳ್ತಿದ್ದಾರೆ ಅಂತಂದಾಗ ನೋವು ನನ್ನ ಕೈ ತಡ್ಕೊಳಕ್ ಆಗದೆ. ಯಾಕಂದ್ರೆ ನಾವು ಕಾಂಗ್ರೆಸ್ ಪಕ್ಷದ ಬಾವುಟ ಕೀಳ್ತಿದ್ದಾರೆ ಅಂದಾಗ ಒಂದು ನಮ್ಮ ಕಾರ್ಯಕರ್ತರನ್ನ ರಕ್ಷಣೆ ಮಾಡ್ಕೊಳ್ಳೋ ಒಂದು ಶಕ್ತಿ ನಮ್ಮಲ್ಲಿ ಇಲ್ಲ ಅಂತಂದಾಗ
ಮತ್ತೆ ಮುಂದೆ ಕಾಂಗ್ರೆಸ್ ಪಕ್ಷದ ಬಾವುಟ ಕಟ್ಟಕ್ಕೆ ಇಲ್ಲಿ ಯಾರು ಕೂಡ ಮುಂದೆ ಬರಲ್ಲ. ಏನೇ ಆಗ್ಲಿ ನಮ್ಮ ಪಕ್ಷನ ಕಾಪಾಡ್ಕೊಬೇಕು, ನಮ್ಮ ಕಾರ್ಯಕರ್ತರನ್ನ ಕಾಪಾಡ್ಕೊಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನೊಂದು ಮಾತಾಡಿರ್ಬೋದು. ಆ ಮಾತು ಕೂಡ ಹೇಳ್ತಿದ್ದೀನಿ. ಯಾವುದೇ ಕಾರಣಕ್ಕೂ ನನಗೆ ತಾಯಿ ಅಂದ್ರು ಅಂತಂದ್ರೆ ನನ್ನ ತಾಯಿನೂ ಹೆಣ್ಣು, ನನ್ನ ಹೆಂಡತಿನೂ ಹೆಣ್ಣು, ನನ್ನ ಮಗಳು ಕೂಡ ಹೆಣ್ಣು. ನನ್ನ ಮಗಳಿಗೆ ಏನ್ ಗೌರವ ಕೊಡ್ತೀನಿ, ಯಾವುದೇ ಒಂದು ಹೆಣ್ಣಿರ್ಲಿ ಅವ್ರು ನನ್ನ ಅಕ್ಕ ತಂಗಿರ ಸಮಾನ ನೋಡಿದ್ದೀನಿ, ಮುಂದೆನೂ ಕೂಡ ನೋಡ್ತೀನಿ ಅನ್ನೋ ಮಾತನ್ನು ಹೇಳ್ತಿದ್ದೀನಿ. ಅದೇ ಸಂದರ್ಭದಲ್ಲಿ ಅವ್ರಿಗೇನಾದ್ರು ನೋವಾಗಿದ್ರೆ ಕ್ಷಮೆ ಇರ್ಲಿ ಅನ್ನೋ ಮಾತನ್ನು ಕೇಳಿದ್ದೀನಿ. ಈಗಲೂ ಕ್ಷಮೆ ಕೇಳ್ತಿದ್ದೀನಿ. ನನಗೆ ಅದರಲ್ಲಿ ಏನಾಗಿದೆ, ಕೆಲವು ನಾನು ಮಾತಾಡಿದ್ದು ಮಾತುಗಳನ್ನ ಕೂಡ ಕೆಲವು ತಿರ್ಚಿ ವಿಡಿಯೋನ ಕಟ್ ಮಾಡಿ ಕೂಡ ಹಾಕಿದ್ದಾರೆ. ಆದ್ರೂ ಕೂಡ ಏನೇ ಇರಲಿ ಒಂದು ಹೆಣ್ಣು ನೋವಾಗಬಾರ್ದು ಅನ್ನೋ ಮಾತನ್ನ ನಾನು ಅವತ್ತು ಕೇಳಿದ್ದೀನಿ. ಆದ್ರೂ ಕೂಡ ನಮ್ಮ ಕಾರ್ಯಕರ್ತರುಗಳು, ನಮ್ಮ ಮುಖಂಡರುಗಳು ಪಾಪ ಎಲ್ಲ ಅವರ ನೋವಿನಿಂದ ಹೇಳ್ಕೊಳ್ತಿದ್ರೆ ನನಗೆ ಉಸಿರು ಹೋದಂಗ ಆಗ್ತಾ ಇದೆ. ಆದ್ರೂ ಕೂಡ ನನ್ನಿಂದ ನಿಮ್ಗೆಲ್ಲ ಏನಾದ್ರು ನೋವಾಗಿದ್ರೆ ಮೊದಲನೇದಾಗಿ ನಮ್ಗೆಲ್ಲ ಕಾರ್ಯಕರ್ತರು ಮುಖಂಡರುಗಳಿಗೆ ನನಗೆ ಕ್ಷಮೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ಏನೇ ಆಗ್ಲಿ ನಮ್ಮ ಉಸಿರು ತನಕ ನಾನು ಮಾತು ಕೊಟ್ಟಿದ್ದೀನಿ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯಾಯಕ್ಕೋಸ್ಕರ, ಸತ್ಯಕ್ಕೋಸ್ಕರ ಹೋರಾಟ ಮಾಡಕ್ಕೆ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಒಟ್ಟಿಗೆ ಯಾವುದೇ ಎಂತ ತೊಂದರೆಗಳು ಬರಲಿ, ಈ ತರದ 100 ಬಂದರೂ ಕೂಡ ಎದುರಿಸಿ ನಿಮ್ಮೆಲ್ಲರ ಆಶೀರ್ವಾದ ಇದೆ. ಮುಂದಿನ ದಿನಗಳಲ್ಲಿ ಏನು ನಿಮ್ಗಳು ಎಲ್ಲ ಭರವಸೆ ಇಟ್ಕೊಂಡಿದ್ದೀರಿ, ಆ ಭರವಸೆನ ಉಳಿಸ್ಕೊಳ್ಳುವಂತ ಕೆಲಸ ಮಾಡ್ತೀನಿ ಅನ್ನೋ ಮಾತನ್ನ ಹೇಳ್ತಿದ್ದೀನಿ. ಈಗ ಮುಂದೆ ಬರುವಂತ ಚುನಾವಣೆಗಳಿರ್ಬೋದು, ಏನು ನೀವೆಲ್ಲರೂ ಕೂಡ ನಂಬಿಕೆ ಇಟ್ಟಿದ್ದೀರಿ, ಆ ನಂಬಿಕೆನ ಉಳಿಸ್ಕೊಳ್ಳುವಂತ ಕೆಲಸ ಮಾಡ್ತೀರಿ. ಕಾಂಗ್ರೆಸ್ ಪಕ್ಷ ಯಾವತ್ತು ಇವತ್ತೆಲ್ಲ ಯಾವತ್ತು 1000 ಸರಿ ಹೇಳ್ತೀನಿ, ಕಾಂಗ್ರೆಸ್ ಪಕ್ಷ ನನ್ನ ತಾಯಿ ಇದ್ದಂತೆ. ಆ ಪಕ್ಷನ ಮುನ್ನಡೆಸ್ಕೊಂಡು ಹೋಗೋದಿಕ್ಕೆ ಏನೆಲ್ಲ ನಾನು ಮಾಡ್ಬೇಕು ಆ ಕೆಲಸ ಮಾಡ್ತಿದ್ದೀನಿ. ಮುಂಬರುವಂತ ಯಾವ ಗ್ರಾಮ ಪಂಚಾಯತಿ ಚುನಾವಣೆಗಳಿರ್ಬೋದು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳಿರ್ಬೋದು, ಅವೆಲ್ಲ ನೀವೆಲ್ಲ ಏನು ನಂಬಿಕೆ ಇಟ್ಟಿದ್ದೀರಿ ನನ್ನ ಮೇಲೆ, ಅದನ್ನ ಇನ್ನೂ ಹೆಚ್ಚಿನ ಒಂದು ಜವಾಬ್ದಾರಿಯಲ್ಲಿ ನಿರ್ವಹಿಸ್ತೀನಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಏನೇ ಆಗ್ಲಿ ನಾನು ಉಸಿರು ತನಕ ಬದುಕಿದ್ರು ಇಲ್ಲೇ ಸತ್ರು ಇಲ್ಲೇ ನಾನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೇ ಇರ್ತೀನಿ. ಇಲ್ಲಿ ನಿಮ್ಮ ಒಂದು ಮಗನಾಗಿ ಉಳ್ಕೊಳ್ತೀನಿ. ಇರ್ಲಿ 1000 ಷಡ್ಯಂತ್ರಗಳು ನಮ್ಮ ವಿರೋಧಿಗಳು ರೂಪಿಸ್ಲಿ, ಅದಕ್ಕೆ ಯಾವುದೇ ಕಾರಣಕ್ಕೂ ಎದುರೋದಿಲ್ಲ. ನಿಮ್ಮೆಲ್ಲರ ಒಂದು ಆಶೀರ್ವಾದ ಇದೆ, ತಾಯಿಯಂದರ ಆಶೀರ್ವಾದ ಇದೆ, ಆ ಭಗವಂತನ ಆಶೀರ್ವಾದ ಇದೆ. ಏನೇ ನಡೆದಿರಲಿ ಆ ನೋವುಗಳನ್ನ ಸಹಿಸ್ಕೊಳ್ಳೋಣ. ಮುಂದೆ ದೇವರಿದ್ದಾನೆ, ಟೈಮ್ ಬರುತ್ತೆ. ಟೈಮ್ ಬಂದಾಗ ನೀವು ಕಾರ್ಯಕರ್ತರು ಮುಖಂಡರುಗಳಿದ್ದೀರಿ, ನೀವು ತೀರ್ಮಾನ ಮಾಡ್ತೀರಿ. ಯಾರು ಷಡ್ಯಂತ್ರ ರೂಪಿಸಿ ಇಲ್ಲ ಸಲ್ಲದ ಆರೋಪಗಳನ್ನ ಒಡ್ಡಿ ಯಾರು ನಮ್ಗೆ ಇವತ್ತು ಇಷ್ಟು ನೋವುಗಳನ್ನ ಕೊಟ್ಟಿದ್ದಾರೆ, ಆ ನೋವುಗಳನ್ನ ಭಗವಂತ ಅವ್ರಿಗೆ ಮುಂದೆ ಭಗವಂತನ ತೀರ್ಮಾನ ಮಾಡ್ತಾನೆ. ನಮ್ಮ ಮುಖಂಡರು ಕಾರ್ಯಕರ್ತರ ತೀರ್ಮಾನ ನೀವು ಮಾಡ್ತೀರಿ. ನೀವುಗಳು ನಾವು ಎಲ್ಲ ತಿಂದಿರೋಂತ ನೋವನ್ನ ಅವ್ರನ್ನ ಯಾರು ನಮ್ಗೆ ಅದನ್ನ ಮಾಡಿದ್ರು ಅವ್ರು ತಿನ್ನೋಂಗೆ ಭಗವಂತ ಮಾಡ್ತಾನೆ ಅನ್ನೋ ಮಾತನ್ನು ಹೇಳ್ತಾ, ಇವತ್ತು ನನಗೆ ಶಕ್ತಿ ಕುಂದಿ ಏನೋ ಒಂದು ನೋವಾಗಿತ್ತು. ಇರ್ಲಿ, ಇವತ್ತು ನಾನು ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಮುನಿಯಪ್ಪನವ್ರನ್ನ ಸುಮಾರು ಇವತ್ತು ಹೇಳ್ತೀವಿ 45 ವರ್ಷಗಳ ಕಾಲ ಒಂದು ಸಣ್ಣ ರೈತಾಪಿ ವರ್ಗದಲ್ಲಿದ್ದಂತ ಒಂದು ಸಣ್ಣ ರೈತರ ಕುಟುಂಬದಲ್ಲಿದ್ದಂತ ಮಗನ್ನ ಇವತ್ತು ಇಡೀ ರಾಜ್ಯದಲ್ಲಿ ನೋಡಂಗ್ ಮಾಡಿ ಇವತ್ತು ಅವ್ರನ್ನ ಒಂದು ಒಳ್ಳೆ ಮಟ್ಟಕ್ಕೆ, ಒಳ್ಳೆ ಆರ್ಥಿಕವಾಗಿ ಸದೃಢವಾಗಿ ಇವತ್ತು ನೀವು ಮಾಡಿದ್ದೀರಿ. ಅದನ್ನ ಖಂಡಿತವಾಗಿ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಕೊಡುಗೆ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನಾನು ಯಾವುದೇ ಇಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಇರಲಿ, ಸರ್ಕಾರದಿಂದ ಇರಲಿ 10 ರೂಪಾಯಿ ಕೂಡ ನಾನು ಏನು ತಂದು ಇಲ್ಲಿ ಯಾವುದು ಕೂಡ ಅನುದಾನ ತಂದು ಯಾವುದು ಕಮಿಷನ್ ತಗೊಂಡು ದುಡ್ಡು ಮಾಡ್ಲಿಲ್ಲ. ಇಲ್ಲ ಯಾವ್ದು ಅದನ್ನ ನಾನು ಆ ಕಮಿಷನ್ ದುಡ್ಡಲ್ಲಿ ಹಗರಣ ಮಾಡಿ ಜೈಲಿಗೆ ಹೋಗ್ಲಿಲ್ಲ. ಇವತ್ತು ಯಾವ್ದು ಒಂದು ಕೊಲೆ ಮಾಡಿ ಜೈಲಿಗೆ ಹೋಗ್ಲಿಲ್ಲ. ನಮ್ಮ ಕಾರ್ಯಕರ್ತರಿಗೋಸ್ಕರ, ನಮ್ಮ ಪಕ್ಷಕ್ಕೋಸ್ಕರ, ಪಕ್ಷದ ಬಾವುಟ ಕಿತ್ತಿದ್ದಾರೆ ಅನ್ನೋ ಒಂದು ನೋವುಗೋಸ್ಕರ, ಇವತ್ತು ಪಕ್ಷನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ನಾನು ಇವತ್ತು ಜೈಲಿಗೆ ಹೋಗಿ ಬಂದಿದ್ದೀನಿ. ಕಳಿಸಿದ್ದಾರೆ ಷಡ್ಯಂತ್ರ ಹೂಡಿ. ಹಾಗಾಗಿ ಏನೇ ಒಂದು ನೋವಿದ್ರು ಕೂಡ ಒಂದು ಸಮಾಧಾನ ಕೂಡ ಇದೆ. ಆ ದೊಡ್ಡ ಸಮಾಧಾನ ಏನು ಅಂತಂದ್ರೆ ನೀವೆಲ್ಲರೂ ಕೂಡ ಇವತ್ತು ಹೇಳ್ತಿದ್ದೀರಿ, ನೀವು ಮಾಡೋ ತಪ್ಪಲ್ಲ, ಪಕ್ಷಕ್ಕಾಗಿ ಇವತ್ತು ಕಾರಣಾಂತರಗಳಿಂದ ನಿಂತಿದ್ದೀರಿ. ಏನೇ ಒಂದು ತಪ್ಪಾಗಿದ್ರು ಕೂಡ ನಾವೆಲ್ಲರೂ ನಿಮ್ಮೊಟ್ಟಿಗೆ ಇದ್ದೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದೀರಿ. ಆ ಒಂದು ಧೈರ್ಯದಿಂದ ನಿಮ್ಮೊಟ್ಟಿಗೆ ನಾನು ಇರ್ತೀನಿ ಅನ್ನೋ ಮಾತನ್ನ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ